ಒಡಿಸ್ಸಾ ಬೌ ಇಂಥ ಹಾವು ಇಂಥ ಇದ್ರ ಮಧ್ಯೆ ಬದುಕೋದೇ ಜೀವನ ಕಷ್ಟ ಅನಿಸ್ಬಿಟ್ಟಿದೆ ಈಗ ನಮಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬನ್ನಿ, ಈಗ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಕೆಲಸಕ್ಕೆ ಹೋಗಿಲ್ಲ, ಕೆಲಸ ರಜೆ ಯಾಕೆ ಅಂತಂದರೆ ಅವ್ರ ಅಮ್ಮರು ಊರಿಗೆ ಹೋಗಿದ್ದಾರೆ. ಇಲ್ಲ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಹೋಗಿದ್ದಾರೆ ಅವ್ರ ತಾಯಿ ಮನೆಗೆ. ಹಾಗಾಗಿ ಈಗ ಮನೆಯಲ್ಲೇ ಇದ್ದೇನೆ. ನಾನು ನಿನ್ನೆಯಿಂದ ಮನೆಯಲ್ಲೇ ಇದ್ದೇನೆ. ಈಗ ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಲೈಟ್ ಹಾಕಮ್ಮ. ಇಲ್ಲಿ ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ಇಲ್ಲಿ ನೀರು ಕುದೀತಾ ಇದೆ. ನಾನು ಗ್ಯಾಸನ್ನು ಫುಲ್ಲು ಸ್ಲೋ ಮಾಡ್ಕೊಂಡಿದ್ದೇನೆ. ಬಾಂಬೆ ರವೆ ಇದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಯಾಕೆ ಮುಖಕ್ಕೆ ಸಿಡಿಯುತ್ತೆ ನನಗೆ. ಇದು ಬಾಂಬೆ ರವೆ ಗಂಟಾಗುತ್ತೆ. ನಿಧಾನಕ್ಕೆ ಹಾಕಿ ತಿರುಗಿಸ್ತಾ ಹೋಗಬೇಕು. ತುಂಬ ಬೇಗನೆ ಗಂಟಾಗುತ್ತೆ ಇದು ಉಪ್ಪಿಟ್ಟು ಬಂದು ಈ ಥರ ನೋಡಿ. ಈ ಥರ ನಿಧಾನಕ್ಕೆ ಹಾಕ್ತೇನೆ. ಇದು ಸ್ವಲ್ಪ ಕುದಿಬೇಕು. ತುಂಬಾ ಗಟ್ಟಿಯಾಗುತ್ತೆ. ಇದನ್ನು ಸಾಕು ನಮಗಿಷ್ಟು. ನೋಡಿ, ಇಲ್ಲಿ ಉಪ್ಪಿಟ್ಟಿಗೆ ರೆಡಿಯಾಗಿದೆ, ಸಾಕು. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ತೇನೆ. ಇದು ಚೆನ್ನಾಗಿ ಉಮ್ಗೊಳ್ಳುತ್ತೆ. ಹಾಗಾಗಿ ಇದನ್ನು ಈಗ ಆಫ್ ಮಾಡಿಬಿಡ್ತೀನಿ ಗ್ಯಾಸನ್ನು ನಾನು. ಹೇಗಿದೆ ಉಪ್ಪಿಟ್ಟು? ನೋಡಿ ಸ್ನೇಹಿತರೆ, ಇಲ್ಲಿ ಉಪ್ಪಿಟ್ಟು ಇದೆ. ಹಾಗೆ ಇಲ್ಲಿ ಬಂದು ಏನಿದೆ, ಬಿಸಿಬೇಳೆ ಭಾತ್ ಕೊಟ್ಟಿದ್ದಾರೆ ನಮ್ಮ ಅಮ್ಮರು ಸ್ವಲ್ಪ. ಹಾಗೆ ಇಲ್ಲಿ ಮೊಸರು ಅವಲಕ್ಕಿ ಕೂಡ ಕೊಟ್ಟಿದ್ದಾರೆ. ಇದು ಮೊಸರು ಅವಲಕ್ಕಿ, ಇದು ಬಿಸಿಬೇಳೆ ಭಾತ್, ಇದು ಉಪ್ಪಿಟ್ಟು. ಈಗ ತಿಂತೇವೆ. ಯಜಮಾನ್ರು ತಿಂದು ಹೋದರು. ಅವರಿಗೆ ಡ್ರೈವಿಂಗ್ ಬಂದಿತ್ತು, ಅರ್ಜೆಂಟಲ್ಲಿದ್ದರು, ತಿಂದು ಹೋದರು ಅವರು. ಈಗ ನಾವು ತಿಂಡಿ ತಿಂತೇವೆ ನೋಡಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ. ಎಲ್ಲಿ ಹೋಗಿಲ್ಲ ಕೆಲಸಕ್ಕೆ ಅಂಥೇಳಿ. ನಮ್ಮಮ್ಮರು ಊರಿಗೆ ಹೋಗಿದ್ದಾರೆ. ಇಲ್ಲಲ್ಲ, ಹಾಗಾಗಿ ಮನೆಯಲ್ಲಿ ಇರಬೇಕು ಅಂತ ಮಾಡಿದೆ. ಹಾಗೆ ಫೋನ್ ಬಂತು. ನಾನು ಉಪ್ಪಿಟ್ಟು ಮಾಡಿದ್ನೆಲ್ಲ ತಿಂದು ಹೊರಗಡೆ ಹೋದೆ. ಯಜಮಾನ್ರು ಕೂಡ ಡ್ರೈವಿಂಗ್ ಇದೆ ಅಂಥೇಳಿ ಅವರು ಹೊರಗಡೆ ಹೋದರು. ಹೊರಗಡೆ ಅವರು ಕೂಡ ಡ್ರೈವಿಂಗ್ ಹೋದರು. ನಾನು ಕೂಡ ಹೊರಗಡೆ ಹೋದೆ. ಹೋದ ತಕ್ಷಣ ಹೋಗಿ ಸ್ವಲ್ಪ ಹೊತ್ತಿಗೆ, ತುಂಬ ಹೊತ್ತೇನಾಗಿಲ್ಲ, ಕ್ಲಿಯರಾಗಿ ವಿಡಿಯೋ ಬರ್ತದೆ ಇಲ್ಲ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕರೆಂಟ್ ಕೂಡ ಇಲ್ಲಲ್ಲ, ಸಿಕ್ಕಾಪಟ್ಟೆ ಸೆಕೆ ಆಗ್ತದೆ ಅಂಥೇಳಿ ಇಲ್ಲಿ ನೋಡಿ, ನನ್ನ ತಲೆ ಮೇಲೇ ತೆಂಗಿನ ಗರಿ ಬಂದಿದೆ. ಇಲ್ಲಿ ಗಾಳಿ ಬರ್ತದೆ ಅಂಥೇಳಿ ಬಂದು ಕೂತಿದ್ದೀನಿ. ನಾನು ಹೊರಗಡೆ ಹೋದೆ ಸ್ವಲ್ಪ ಹೊತ್ತಿಗೆ ತಿಂಡಿ ತಿಂದು. ಕೆಲಸ ಇದೆ ಅಂತ ಫೋನ್ ಮಾಡಿದಾಗ ನಮ್ಮಮ್ಮರು, ಯಜಮಾನ್ರು ಡ್ರೈವಿಂಗ್ ಇದೆ ಅಂಥೇಳಿ ಹೊರಗಡೆ ಹೋದರು. ಅವರು ಕೂಡ ನಾನು ಹೊರಗಡೆ ಹೋಗಿದ್ದೇನೆ. ಮೊಬೈಲಲ್ಲಿ, ಶ್ರೇಯನ್ ಮೊಬೈಲಲ್ಲಿ ಕರೆನ್ಸಿ ಹಾಕ್ಸಲ್ಲ ಈಗ. ಅವಳು ಓದಲಿಕ್ಕೆ ಎಕ್ಸಾಮ್ ಇದೆ ಅಂತ ಮನೇಲಿದ್ದಾಳಲ್ಲ, ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಕರೆನ್ಸಿ ಹಾಕ್ಸಿದ್ರೆ ಅವಳು ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ತಾ ಕೂತ್ಕೋತಾಳೆ ಅಂಥೇಳಿ ಬಿಟ್ಟಿದ್ದೇವೆ. ಇರೋದು ನನ್ನ ಮೊಬೈಲಲ್ಲಿ ಮಾತ್ರ ಕರೆನ್ಸಿ ಇದೆ. ಮತ್ತು ಬಿಟ್ಟರೆ ಯಜಮಾನ್ರ ಮೊಬೈಲಲ್ಲಿದೆ. ಅವರು ಡ್ರೈವಿಂಗ್ ಹೋಗಿದ್ದಾರೆ. ಅವ್ರ ಮೊಬೈಲ್ ತೊಗೊಂಡು, ನನ್ನ ಮೊಬೈಲ್ ತೊಗೊಂಡು ನಾನು ಹೊರಗೆ ಹೋಗಿದ್ದೇನೆ. ಶ್ರೇಯಾ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಇದ್ದು ಸ್ನೇಹಿತರೆ, ಹೊರಗಡೆ ಪಾತ್ರೆಗಳನ್ನು ಜಾಸ್ತಿ ಇಟ್ಟಿದ್ದೇನೆ. ಜಾಸ್ತಿ ಇಟ್ಟು ತುಂಬಾ ಇದ್ದು ನನ್ನ ಫೋನ್ ಬಂತಲ್ಲ, ಹಾಗೆ ಹೊರಗಡೆ ಪಾತ್ರೆ ಇಟ್ಟು ಹೋಗಿಬಿಟ್ಟೆ. ತಿಂಡಿ ಅದು ತಿಂದದ್ದು ಅದು ಎಲ್ಲ ಇತ್ತು, ಇಟ್ಟು ಹೋಗಿಬಿಟ್ಟೆ. ಅಲ್ಲಿ ಏನಾಗಿದೆ ಅಂದರೆ ಗೊತ್ತಿಲ್ಲ. ಧನುಷ ಶ್ರೇಯಾ ಇಬ್ಬರು, ಧನುಷ ಹಾಲಲ್ಲಿ ಏನೋ ಸ್ಟೋರಿ ಬುಕ್ಸ್ ಇರ್ತದಲ್ಲ, ಅದನ್ನು ಓದ್ತಾ ಕೂತಿದ್ದಾನೆ. ಶ್ರೇಯಾ ಅವಳ ಪಡಿಗಳು ಬೆಡ್ರೂಮಲ್ಲಿ ಎಕ್ಸಾಮ್ ಇದೆ ಅಂತ ಓದ್ತಾ ಕೂತಿದ್ದಾಳೆ. ನನಗೆ ಕಾಣಿಸ್ಕೊಂಡಿರೋದು 2018ರಲ್ಲಿ ಒಂದು ಸತಿ ಕಾಣಿಸಿತ್ತು. ಏನು ಕಾಣಿಸಿತ್ತು ಅಂದರೆ, ಇಷ್ಟು ವರ್ಷದಲ್ಲಿ ನಾನು ಬಂದು 2006ರಲ್ಲಿ ಬಂದಿದ್ದೀನಿ ಉಡುಪಿಗೆ. ಒಂದು ಸತಿನೂ ನನ್ನ ನಾಗರಾಮ ಯಾವತ್ತೂ ನೋಡಿರಲಿಲ್ಲ. 2018ರಲ್ಲಿ ಈ ಹೊರಗಡೆ ಏನು ನಾವು ಚಪ್ರ ಹಾಕಿ ನೋಡಿ, ನೀರು ಬಿಸಿ ಮಾಡಲಿಕ್ಕೆ ಮತ್ತು ಅಡುಗೆ ಮಾಡಲಿಕ್ಕೆ ಅಂಥೇಳಿ, ಅಲ್ಲಿ ಅವಾಗ ಚಪ್ರ ಇರಲಿಲ್ಲ, ಏನಿರಲಿಲ್ಲ. ಓಪನ್ ಅಂದರೆ ಫುಲ್ ಓಪನ್ ಇತ್ತು.
ಒಲೆ ಮಾತ್ರ ಹಾಕಿದ್ವಿ. ಹಾಗೆ ಒಲೆ ಮಾತ್ರ ಇತ್ತು, ಏನು ಈ ಥರ ಸೆಡ್ ಆಗಲಿ ಮತ್ತು ಗಾಳಿ ಬರುತ್ತೆ ಅಂತ ಏನೂ ನಾವು ಮಾಡಿರಲಿಲ್ಲ. ಹಾಗೆ ಮಾಡ್ತಿದ್ದೀವಿ ಅಡುಗೆ. ಅವಾಗ ಗಾಳಿ ಇಲ್ಲದ ಟೈಮ್ ನೋಡಿಕೊಂಡು ಮುಂದುಗಡೆ ಕೂತು ರೊಟ್ಟಿ ಮಾಡ್ತಾಯಿದ್ದೆ. ಹಿಂದುಗಡೆ ನಾಗರಾಮ್ ಹೆಡಿ ಎತ್ತಿ ಕೂತ್ಬಿಟ್ಟಿದೆ ಸಿಂಬೆಯಾಗಿ. ನಮ್ಮಮ್ಮ ಇದ್ದರು ಅವಾಗ ಹುಷಾರಿಲ್ಲ ಅಂಥೇಳಿ. ನಮ್ಮಮ್ಮ ಒಳಗಡೆಯಿಂದ ಬರುವ ಅಷ್ಟರಲ್ಲಿ ಅಯ್ಯೋ ನಿನ್ನ ಹಿಂದುಗಡೆ ಹಾವು ಕೂತಿದೆ, ನಾಗರ ಒಂದು. ಸಡನ್ಲಿ ಇಷ್ಟೇ ಹಿಂದೆ ಏನು ತಿರುಗಿದೆ ನೋಡಿದೆ ಅಷ್ಟರಲ್ಲಿ ಹೋಗಿಬಿಡ್ತದೆ, ಹಿಂದಿನಿಂದ ಹೋಗಿಬಿಡ್ತು. ಆವಾಗ ಹಿಂದಿನಿಂದ ಹೋಗುವಾಗ ನಾವು ನೋಡಿದ್ವಿ, ನಮ್ಮ ತಾಯಿ ಹತ್ರ ಅನ್ನತ್ತು ಅದಕ್ಕೆ ತಲೆ ಮೇಲೆ ಒಂದಿಷ್ಟಿಷ್ಟು ಕೂದಲಿತ್ತು. ಅಂದರೆ ಉಡುಪಿ ಮಂಗಳೂರು ಸೈಡ ನಾಗಪ್ಪನ ಕಟ್ಟೆಗಳು ಜಾಸ್ತಿ ಇದ್ದಾವೆ. ಈ ಕಡೆ ನಾಗಪ್ಪನ ಆರಾಧನೆ ಜಾಸ್ತಿ ಮಾಡ್ತಾರಲ್ಲ, ಹಾಗೆ ದೇವ್ರದ್ದು ಇದೆಯಲ್ಲ ಅಂಥೇಳಿ ಕೈ ಮುಗ್ದೀವಿ. ಸುಮ್ಮನೆ ಹೋಯಿತು. ಮರುದಿನ ಹೋಗಿ ಇಲ್ಲಿ ನಮ್ಮ ಮನೆ ಹತ್ರ ನಾಗಪ್ಪ ಇದ್ದಾನೆ, ಅಲ್ಲಿ ಹೋಗಿ ಎಳ್ನೀರು ಅದೆಲ್ಲ ಕೊಟ್ಟು ತನು ಹಾಕಿ ಬಂದ್ವಿ. ಇಷ್ಟರವರೆಗೂ ಕಾಣಿಸ್ಕೊಂಡಿರಲಿಲ್ಲ. ನಾನು ಇವತ್ತೇನು ಪಾತ್ರೆ ಹೊರಗಡೆ ಇಟ್ಟು ಹೊರಗಡೆ ಹೋಗಿದ್ದೀನಿ ಅಷ್ಟೇ. ಆ ಪಾತ್ರೆ ಒಳಗಡೆ ಬಂದು ಕೂತ್ಬಿಟ್ಟಿದೆ. ಅಂದರೆ ತೊಳಿಲಿಕ್ಕಿಟ್ಟಿದ್ದು ನನ್ನ ಪಾತ್ರೆ, ಊಟ ಮಾಡಿ ತೊಳಿಲಿಕ್ಕಿಟ್ಟದ್ದು. ನಾಗರಾಮ ಕೂತಿದೆ, ಅದು ಇರಲ್ಲ, ಕೂತ್ಕೊಳ್ಳಲ್ಲ. ಅದರೊಳಗಡೆ ಹಾದು ಹೋಗ್ತಾಯಿದೆ, ಹೇಗೆ ಗೊತ್ತಿಲ್ಲ, ಸೌಂಡ್ ಆಗ್ತಾಯಿದೆ. ಆವಾಗ ಶ್ರೇಯಾ ಧನುಷನಿಗೆ ಅದು ಪಾತ್ರೆ ಯಾಕೆ ಇಷ್ಟು ಸೌಂಡ್ ಆಗ್ತಾಯಿದೆ, ಅಮ್ಮ ಹೊರಗಡೆ ಇಟ್ಟೋಗ್ಯಾರಲ್ಲ ಅಂಥೇಳಿ, ಏನಾದರೂ ನಾಯಿಗೆ ಬಂದಿದೆಯಾ ಅಂಥೇಳಿ ನೋಡ್ಲಿಕ್ಕೆ ಹಣಿಕೆ ಹಾಕಿದರೆ ಅದ್ರ ಒಳಗಡೆ ನಾಗರ ಹಾವು ಇದೆ. ಇವರು ಮೊದಲಿಗೆ ಕ್ಯಾರೆ ಹಾವು ಅಂತ ಮಾಡಿದ್ದಾರೆ. ಯಜಮಾನ್ರು ಬಂದ್ರ ಅಂತ ಅಲ್ಲ, ನೋಡಿದರೆ ನಾಗರ ಹಾವು ಹಿಡಿ ತೆಗೆದು ಅದರೊಳಗಡೆ ಹಾದು ಹೋಗ್ತಾಯಿದೆ. ಅವರು ಹೆದರಿದ್ದಾರೆ, ವಿಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅಂದರೆ ಸಡನ್ಲಿ ಅವ್ರನ್ನ ನಾಯಿ ಇರ್ಬೇಕಂತ ಓಡಿಸ್ಲಿಕ್ಕೆ ಹೋದವರಲ್ಲ, ನೋಡಿದ ತಕ್ಷಣ ಅದು ನಾಗರ ಹಾವು ಇದೆ, ಹೆದರಿತಾರೆ. ಮತ್ತೆ ನೋಡಿದರೆ ಅದು ಸುಮ್ಮನೆ ತನ್ನ ಪಾಡಿಗೆ ತಾನು ಹೊಲಲ್ಲಿ ಹೋಯ್ತೆ ಅಂತೆ. ಶ್ರೇಯ ಹೇಳಿದ್ಲಂತಪ್ಪ, ನಾನು ಫಸ್ಟ್ ಟೈಮ್ ನಿನ್ನನ್ನು ನೋಡಿದ್ದು, ನಾನು ಏನೂ ಮಾಡ್ಲಿಕ್ಕೆ ಹೋಗಬೇಡ, ಮತ್ತೆ ಬರಲಿಕ್ಕೆ ಹೋಗಬೇಡ ಅಂಥೇಳಿ ಕೈ ಮುಗಿದ್ಲಂತೆ. ಅದು ಹೋಗಿದೆ ಅಂಥೇಳಿ ಸುಮ್ಮನೆ ಆಗಿದ್ದಾರೆ. ಮತ್ತೆ ಒಂದು 5 ನಿಮಿಷಕ್ಕೆ ಶ್ರೇಯಾ ಧನುಷ ಅದ್ರ ಬಗ್ಗೆ ಮಾತಾಡ್ತಾ ಕಿಟಕಿ ಹತ್ರ ಕೂತ್ಕೊಂಡಿದ್ದಾರೆ ಬೆಡ್ರೂಮಲ್ಲಿ. ಮತ್ತು ಬೆಡ್ರೂಮಿನ ಕಿಟಕಿ ಹತ್ರ ಅದೇ ಹಾವು ರಿಪೀಟ್ ಬಂದಿದೆ. ಆವಾಗ ಒಂದು ಚೂರು ವಿಡಿಯೋ ಮಾಡ್ಕೊಂಡಿದ್ದಾನೆ ಧನುಷು. ಮತ್ತೆ ರಿಪೀಟ್ ಏನು ಮಾಡಿದ್ದಾರೆ, ಇಲ್ಲಿ ಹೋಮ್ ಸ್ಟೇ ಇದೆಯಲ್ಲ ನಮ್ಮ ಮನೆ ಹಿಂದ್ಗಡೆ, ಇಲ್ಲಿ ಕಾಣಿಸುತ್ತೆ ನಿಮಗೆ, ಅಲ್ಲಿ ಹೋಮ್ ಸ್ಟೇ ಕಡೆ ಹೋಗಿದೆ. ಅದು ಆ ಕಡೆ ಹೋಯ್ತು ಅಂತೇಳಿ ಸುಮ್ಮನೆ ಆಗಿದ್ದಾರೆ. ಸುಮ್ಮನೆ ಆಗುವಾಗ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಏನೋ ಚೂಂಕ್ ಅನ್ನೋ ಶಬ್ದ ಆಗ್ತಿದ್ದಿಲ್ಲ ಅಂಥೇಳಿ ನೋಡಿದ್ದಾರೆ. ಕಿಚನ್ ರೂಮಿನ ಕಿಟಕಿ, ಅಂದರೆ ನಾವು ಸೆಂಟೆಕ್ಸ್ ಎಲ್ಲ ಇಟ್ಟಿವಿ ನೋಡಿ, ಅಲ್ಲಿ ಬಂದಿದೆ. ಅಲ್ಲಿ ಬಾಳೆಗಿಡ ತೆಗಿಲಿಕ್ಕೆ ಅಂಥೇಳಿ ವಿಡಿಯೋದಲ್ಲಿ ತುಂಬ ಸತಿ ಬಂದಿರ್ಬೋದು. ಬಾಳೆಗಿಡ ನಡಲಿಕ್ಕೆ ಅಂಥೇಳಿ ಇದನ್ನು ಮಾಡಿಸಿದ್ದೇವೆ, ಹೊಂಡ ಮಾಡಿಸಿದ್ದೇವೆ, ವಿಡಿಯೋದಲ್ಲಿ ಹಾಕಿದ್ದೀನಿ. ಇರಿಗೊಂದು ತುಂಬ ಕಡಿತಾ ಇದ್ದಾವೆ ಇಲ್ಲಿ. ಅದಕ್ಕಾಗಿ ಅದರೊಳಗಡೆ ಅದು ನಾಗರಾವು ಬಂದು ಬಿದ್ದಿದೆ. ಅಂದರೆ ಏರ್ಲಿಕ್ಕೆ ಬರುತ್ತೆ, ತುಂಬ ಹೊಂಡ ಏನಿಲ್ಲ, ಬಿದ್ದು ಏರ್ತಾ ಇದೆ. ಆವಾಗ ನಮ್ಮದು ಸ್ವಲ್ಪ ವಿಡಿಯೋ ಮಾಡಿದ್ದಾನೆ. ಅವಂಗೆ ನಾಗರಾವು ಅಂತ ಹೇಳಿದರೆ, ಯಾಕಂದರೆ ನಾವು ನಂಬಲ್ಲ, ಇಲ್ಲಿ ನಾಗರಾವು ಬರೋದು ಸ್ವಲ್ಪ ತುಂಬಾ ಕಮ್ಮಿ ಅನ್ನೋಕ್ಕಿಂತ ಕಮ್ಮಿನೇ. ಕ್ಯಾರೆ ಹಬ್ಬ ಎಲ್ಲ ಬರ್ತವೆ, ಕಾಟ ಹಾವು ಗೊತ್ತಿದೆ ನಮಗೆ. ನಾಗರಾವು ಬಂದಿದೆ ನಂಬಲ್ಲ ಅಂಥೇಳಿ ಅವಾಗ ಏನು ಮಾಡಿದ್ದಾರೆ, ಅಕ್ಕ ತಮ್ಮ ಸೇರಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ನನಗೆ ಕಾಲ್ ಮಾಡಿದ್ದಾರೆ. ನಂದ್ರಲ್ಲಿ ನೆಟ್ಟು ಇಲ್ಲ, ಮತ್ತು ಇದು ಮಾತಾಡಲಿಕ್ಕೆ ದುಡ್ಡಿದೆ. ಅವರು ಶ್ರೇಯನ್ ಫೋನಲ್ಲಿಲ್ಲಲ್ಲ, ಆಕೆ ವೈಫೈಯಿಂದ ಕಾಲ್ ಮಾಡಿದ್ದಾಳೆ. ನಾನು ನೆಟ್ ಹಾಕ್ಸಲ್ಲ ನನ್ನ ಫೋನಿಗೆ, ಹಾಗಾಗಿ ಅದು ಫೋನ್ ಬಂದು ಅಲ್ಲೇ ನೆಟ್ ಇಲ್ಲಲ್ಲ, ಅಷ್ಟಕ್ಕೆ ಇದಾಗಿ ಹೋಗಿದೆ. ಮನೆಗೆ ಬಂದೆ ರಿಪೀಟು. ಎಷ್ಟು ಸತಿ ಕಾಲ್ ಮಾಡಿದ್ದೀವಿ, ನೆಟ್ ಆನ್ ಇಡಬೇಕಲ್ಲ ಅಂದ್ರೆ ನಂದ್ರಲ್ಲಿ ನೆಟ್ ಇಲ್ಲಲ್ಲ ಅಂತಂದು. ಮತ್ತು ನೋಡು ನಾಗರ ಹಾವು ಬಂದಿತ್ತು ಮನೆ ಹತ್ರ ಅಂತಂದರು. ನಾಗರಾವು ಎಂತ ಬರ್ತದೆ ಮನೆ ಹತ್ರ, ಕ್ಯಾರೆ ಬಂದಿರ್ಬೋದು ಬಿಡು, ಹೋಗುತ್ತೆ ಅದ್ರ ಪಾಡಿಗೆ ಅದು ಅಂತ ನಾನು ನನ್ನನ್ನು ಶ್ರೇಯಾ ಧನುಷ ಇಬ್ಬರು ಬೈಲಿಕ್ಕೆ ಸ್ಟಾರ್ಟ್. ನಾವು ಹೇಳಿದರೆ ಸುಳ್ಳು ಅಂಥೇಳಿ ಗೊತ್ತಿದ್ದು ನೀನು ವಿಡಿಯೋ ಮಾಡ್ಕೊಂಡಿ ನೋಡಿ ಇಲ್ಲಿ ಅಂಥೇಳಿ ವಿಡಿಯೋ ತೋರಿಸಿದ್ರು ಸ್ನೇಹಿತರೆ. ನಾಗರಾವು ಬಂದಿದೆ, ನಾಗರಾವು ಬಂದುಬಿಟ್ಟಿದೆ. ಏನು ಮಾಡೋದು, ಹೆದರಿಕೆ ಆಯಿತು ನಮಗೂ ಕೂಡ. ವಿಡಿಯೋದಲ್ಲಿ ಸ್ವಲ್ಪ ಕಂಡಿದೆ, ಜಾಸ್ತಿ ಏನಿಲ್ಲ. ವಿಡಿಯೋ ಹಾಕ್ತೀನಿ ನಿಮಗೆ ಅದನ್ನು, ಅದಕ್ಕೋಸ್ಕರನೇ ಬೇಡ ಅನ್ನೋದು ನಮ್ಮ ಮನೆಯವರ ಹೆದರಿಕೆ. ಮತ್ತು ಇನ್ನೇನಿಲ್ಲ, ಧನುಷ್ ಕೂಡ ಇಲ್ಲೇ ಕಾಲೇಜ್ಗೆ ಹಚ್ಚಿದ್ವಿ. ಬೆಳಗ್ಗೆ ಬೇಗ ಹೇಳ್ಬೇಕು, ನಾನು 5 ಗಂಟೆ ಒಳಗಡೆ ಎದ್ದು ಶ್ರೇಯನ್ಗೆ ಡಬ್ಬಿ ಎಲ್ಲ ಮಾಡಬೇಕಲ್ಲ, ಅದಕ್ಕಾಗಿ ಅದು ಸೆಡ್ ತೆಗೆಸಿ ಇನ್ನೊಂದು ಸ್ವಲ್ಪ ಅಲ್ಲಿ ಸಾಲ ತೆಗೆದು ಇದನ್ನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೆಡ್ ಕಟ್ಟೋಣ ಸಿಂಪಲ್ಲಾಗಿ, ಒಂದು ಒಟ್ಟು ನೀರು ಬಿಸಿ ಮಾಡಲಿಕ್ಕೆ, ಒಳಗಡೆ ಏನು ಹೋಗಲ್ದ ಹಾಗೆ ಬಾಗಿಲು ಕೂತ್ಕೊಳ್ಸೋನು, ಮೇಲ್ಗಡೆ ಒಂದು 4 ಸೀಟ್ ಹಾಕಿ ಸುತ್ತು ಸ್ವಲ್ಪ ಆಲೂ ಬ್ಲಾಕ್ ಕಲ್ಲು ಕಟ್ಟಿ ಮಾಡ್ಕೊಳು ಅಂಥೇಳಿ ಅಂತ ಇದ್ದಾರೆ ಯಜಮಾನ್ರು. ನೋಡಬೇಕು ಸ್ನೇಹಿತರೆ ಹೇಗಾಗುತ್ತೆ ಅಂಥೇಳಿ ಗೊತ್ತಿಲ್ಲ.
ಇದು ನಾಗರ ಹಾವು ಬಂದ ಹಿಡಿದು ನಮ್ಮ ಮನೇಲಿ ಎಲ್ರಿಗೂ ತಲೆ ಕೆಟ್ಬಿಟ್ಟಿದೆ. ನಮ್ಮ ಯಜಮಾನ್ರಂತೂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾರೆ ಹಾವು ಹೆಬ್ಬ ಹಾವು ಬಂದರೆ ಹೆದರಲ್ಲ ಅವರು. ಅದು ಏನು ಹೆಬ್ಬ ಬಂದರೆ ಮನುಷ್ಯರು ನುಂಗ್ತದೆ ಅಂತಾರೆ, ಆದರೆ ಅಷ್ಟು ನಮಗೂ ಗೊತ್ತಿಲ್ಲ, ನುಂಗಿದ್ದು ನಾವು ನೋಡಿ ಇಲ್ಲ. ಹಾಗಾಗಿ ಇದಕ್ಕೆ ನಾಗರ ಹಾವು ಬರ್ತಾಯಿದೆಯಲ್ಲ, ಯಾರೋ ಬಂದಂಗೆ ಆಗ್ತಾಯಿದೆ. ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರಲ್ಲ, ಅದಕ್ಕಾಗಿ ಈಗ ಅದಕ್ಕೆ ಹೆದರಿ ಅದನ್ನು ಶೆಡ್ಡಿಂದೊಂದು ರೆಡಿ ಮಾಡ್ತಾಯಿದ್ದಾರೆ. ಸ್ವಲ್ಪ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಮೌಂಟ್ ಕೇಳ್ತಾ ಇದ್ದಾರೆ. ಎಲ್ಲ ಸಿಕ್ತಂದ್ರೆ ಕಟ್ಟಿಬಿಡ್ತೀವಿ ಸ್ನೇಹಿತರೆ. ನಮ್ಕಿಂತ ದುಡ್ಡು ಇದು ಅಲ್ಲ, ಜೀವನಕ್ಕಿಂತ ಏನಾದರೂ ಮಾಡಲೇಬೇಕೀಗ. ಮತ್ತು ಗ್ಯಾಸ್ ಮೇಲೆ ನೋಡಿ, ಮೋದಿಜಿಯವರು ಗ್ಯಾಸು ಇದನ್ನು ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕಾಗಿ ನಮ್ಮ ಮನೆ ಹತ್ರ ಕಟ್ಟಿಗೆ ಕೂಡ ತುಂಬಾ ಇದೆ. ಇಲ್ಲಿ ಎಲ್ಲ ಗಿಡಗಳು ಇರೋದ್ರಿಂದ, ಮತ್ತು ಕಾಯಿ ಸಿಪ್ಪೆ ಸಿಗುತ್ತೆ ನಮಗೆ. ನಮ್ಮ ಯಜಮಾನ್ರು ಸಿಪ್ಪೆ ತೆಗಿಲಿಕ್ಕೆ ಹೋಗ್ತಾರಲ್ಲ, ಗೆರಟೆ ಸಿಗುತ್ತೆ. ಸುಮ್ಮನೆ ಯಾಕೆ ಅಂಥೇಳಿ ಅದಕ್ಕೋಸ್ಕರ ಅದೊಂದು ಶೆಡ್ ಮಾಡಿಕೊಂಡ್ರೆ, ನಾನು ಅದೇ ಹೇಳಿದೆ, ಏನು ಶೆಡ್ ಕಟ್ಟಿದರೆ ಅದಕ್ಕೆ ಗಾರೆ ಗಿರೆ ಏನೂ ಬೇಡ, ಯಾಕಂದರೆ ತುಂಬಾ ಅಮೌಂಟ್ ಬೇಕು. ಒಟ್ಟು ಕಲ್ಲು ಕಟ್ಟಿ ಸೀಟ್ ಹಾಕಿಬಿಟ್ರೆ ಸಾಕು, ಒಂದು ಬೀಗ ಹಾಕೋತಾರೆ, ಒಳಗಡೆ ಏನು ಹೋಗಬಾರ್ದು, ಅಷ್ಟು ಸಾಕು ಅಂತ ಹೇಳಿದ್ದೇನೆ. ಅದಕ್ಕೆ ಆಯ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡೋಣ ಈಗ. ಅದು ಒಂದು ಹಾವು ಬಂದೋಗಿದೆಯಲ್ಲ, ನನಗೂ ಹೊರಗಡೆ ಬರಲಿಕ್ಕೆ ಹೆದರಿಕೆ ಆಗ್ತದೆ. ಇಲ್ಲಿ ಎಲ್ಲಿಯಾದರೂ ಕೂತ್ಕೊಂಡ್ಬಿಟ್ರೆ ಗಿಡದಲ್ಲಿ ಅಂತೇಳಿ, ಅದಕ್ಕೆ ಇದನ್ನು ತುಂಬ ಸತಿ ಬಂದು ಅಳ್ಳಾಡಿಸಿ ಕೂತ್ಕೊಂಡಿದ್ದೀನಿ. ಈಗ ಮಾತ್ರ ಅದು ಹಾವಿನ ವಿಡಿಯೋ ಕೂಡ ಹಾಕ್ತೀನಿ ನಿಮಗೆ. ಸ್ವಲ್ಪ ಬಂದಿದೆ ನೋಡಿ ಕ್ಲಿಯರಾಗಿ. ಅಷ್ಟು ಮಕ್ಕಳನ್ನು ಹೆದರಿದ್ದಾರೆ. ಒಳಗಡೆ ಕರೆಂಟ್ ಇಲ್ಲ ಅಂತೇಳಿ ಹೊರಗಡೆ ಬಂದು ಕೂತಿ ತುಂಬ ನಮಗೂ ಕೂಡ ಹೆದರಿಕೆ ಹೇಗಿದೆ. ಇವತ್ತಿದೇ ವಿಡಿಯೋ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಥರ ನಮ್ಮ ಮನೆ ಹತ್ರ ಎಲ್ಲ ಥರ ಸಂಪೂರ್ಣ ಇದೆ ನಮ್ಮ ಮನೆ ಹತ್ರ. ಇದರಲ್ಲೇ ನಮ್ಮ ಜೀವನ 15 ವರ್ಷ ಕಳೆಯಿತು. ಈಗ ಪರವಾಗಿಲ್ಲ. ಇತ್ತೀಚೆಗೆ ನಾನು ಒಂದು 3 ವರ್ಷದಿಂದ ಲಾಗ್ ಮಾಡ್ತಾಯಿದ್ದೀನಿ. ಮುಂಚೆನೇ ಏನಾದರೂ ಈ ಮನೆ ಬಂದ ಕೂಡಲೇ ಲಾಗ್ ಮಾಡಿದರೆ 1 ಸೆಕೆಂಡು ಕೂಡ ಇಲ್ಲಿ ಯಾರೂ ಇರ್ತಿರಲಿಲ್ಲ. ಅಂಥದ್ರಲ್ಲಿ ಇದ್ದೇನು, 1 ಸೆಕೆಂಡ್ ಕೂಡ ಯಾರೂ ಇರ್ತಿರಲಿಲ್ಲ ಸ್ನೇಹಿತರು. ಒಂದು ಕಿಟಕಿ ಓಪನ್ ಮಾಡಿದರೆ ಸಾಕು, ಒಳಗಡೆನೇ ಬರೋದು. ಬಾಗಿಲು ಸಹ ಓಪನ್ ಮಾಡಲಿಕ್ಕಿಲ್ಲ. ಯಾಕಂದರೆ ಇದು ಒಂಥರ ಕಾಡಿತ್ತು ನಾವು ಬಂದಾಗ. ಇಲ್ಲಿ ಕರೆಂಟ್ ಸಹ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ. ಆದರೂ ಬಂದು ಇಂಥ ಮನೇಲಿ ನಿಂತು ನಾವು, ಆ ಥರ ಪರಿಸ್ಥಿತಿ ಇತ್ತು ಆವಾಗ. ಎಲ್ಲೆಲ್ಲೋ ಅವ್ರ ಮನೆಯಿಂದ ಇವ್ರ ಮನೆಯಿಂದ ಸ್ವಲ್ಪ ನೀರು ತಂದು ಯೂಸ್ ಮಾಡ್ತಿದ್ದೀವಿ. ಮಗ ಚಿಕ್ಕವನಿದ್ದ, ನನ್ನ ಮಗ ಈ ಮನೆಗೆ ಬರುವಾಗ 9 ತಿಂಗಳದವನಿದ್ದ ಅಷ್ಟೇ. ಈಗ ನೋಡಿ 10th ಮುಗಿಸಿದ್ದಾನೆ. ಹಾಗಾಗಿ ಸ್ನೇಹಿತರೆ ತುಂಬ ಕಷ್ಟದಿಂದನೇ ನಮ್ಮ ಜೀವನ ನಡೆದಿದೆ. ಈಗ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಮುಂಚೆ ನಮ್ಮ ಯಜಮಾನ್ರು ಒಬ್ಬರೇ ದುಡಿತಿದ್ರು, ಸಿಕ್ಕಾಪಟ್ಟೆ ಮೈ ತುಂಬ ಸಾಲ ಮಾಡ್ಕೊಂಡಿದ್ವಿ. ಈಗೂ ಇದೇ ಪರವಾಗಿಲ್ಲ, ದುಡ್ದು ಮುಟ್ಟಿಸ್ತೀನಿ ಅನ್ನೋ ಧೈರ್ಯ ಕೂಡ ಮಾಡ್ಕೊಂಡಿದ್ದೀವಿ. ಇನ್ನೇನು ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ಈಗ ನಾಗರ ಬಂದಿದ್ದಲ್ಲ, ಅದೇ ಒಂದು ಹೆದರಿಕೆ ಆಗಿದೆ. ಅದೊಂದು ಸೆಡ್ಡಿನ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೇವೆ ಈಗ ಮೊದಲಿಗೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಕ್ಲಿಪ್ ಇದೆ, ಅಬ್ಸರ್ವ್ ಮಾಡಿ ನೋಡಿ ಹಾವಿಂದು. ಇಂಥ ಹಾವು ಇಂಥ ಇದ್ರ ಮಧ್ಯೆ ಬದುಕೋದೇ ಜೀವನ ಕಷ್ಟ ಅನಿಸ್ಬಿಟ್ಟಿದೆ ಈಗ ನಮಗೆ. What is that? Huh? No.
ಆಚೆಗೆ ಬಂತು. ಆಚೆ ಕಂಬಲ್ಲಿ ನೋಡು ಮೇಲೆ ಹತ್ತಿದೆ. ಕಟ್ಟಿಗೆ ದೊಡ್ಡದಿದೆ, ಸಣ್ಣ ಅಷ್ಟೊಂದಿಲ್ಲ ಅದು ಮಾತ್ರ.